ಇದೇನಾಯ್ತು, ಎಲ್ರೂ ನಮ್ಮವ್ರೆ. ಕದ್ದ ಆರೋಪ ಯಾರ ಮೇಲೆ ಹೊರಿಸೋದು ಅಂತ ಗೊತ್ತಾಗದೆ ನೇರವಾಗಿ HAL ಪೊಲೀಸ್ ಠಾಣೆಗೆ ದೂರು ನೀಡಿದ್ಲು. ಪೊಲೀಸರು ಆಕೆಯ ದೂರು ಸ್ವೀಕರಿಸಿ ಲ್ಯಾಪ್ಟಾಪ್ ಕಳ್ಳರನ್ನ ಹುಡುಕೋಕೆ ಶುರು ಮಾಡಿದಾಗ PGಯಲ್ಲಿಯೇ ಇದ್ದ ಇನ್ನೊಬ್ಬ ಮಹಿಳೆಯೇ ಆ ಕಳ್ಳಿ ಅನ್ನೋದು ಪತ್ತೆಯಾಯಿತು. ವಿಶೇಷ ಇಷ್ಟೇ ಆಗಿದ್ರೆ ಬೇರೆನೇ ಕಥೆ. ಆದ್ರೆ ಆಕೆಯನ್ನ ಪೊಲೀಸರು ಸರಿಯಾಗಿ ವಿಚಾರಣೆ ಮಾಡಿದಾಗ್ಲೇ ನೋಡಿ, ಆಕೆಯ ಬ್ರಹ್ಮಾಂಡ ಕಳ್ಳತನದ ಸೀರೀಸ್ ಬಯಲಾಗಿತ್ತು. ಆಕೆ ಓದಿದ್ದೇನೂ ಕಡಿಮೆ ಅಲ್ಲ, ಓದಿದ್ದಕ್ಕೆ ತಕ್ಕಂತೆ ಕೆಲಸನೂ ಸಿಕ್ಕಿತ್ತು. ಅದರಲ್ಲೂ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿದ್ರು ಆಕೆಗೇನೋ ಒಂದು ಕೊರತೆ ಕಾಡ್ತಿತ್ತು. ಆ ಕೊರತೆಯೇ ಹಣ. ಕೊನೆಗೆ ಹಣದ ಹುಚ್ಚು ಆಕೆಯನ್ನ ತಪ್ಪು ದಾರಿಗೆ ಎಳೆದು ಈಗ ಜೈಲ್ ಸೇರೋ ಹಾಗೆ ಮಾಡಿದೆ. ಎಸ್, ರಾಜಸ್ಥಾನ ಮೂಲದ 26 ವರ್ಷದ BTech ಪದವೀಧರೆ ಜೆಸ್ಸಿ ಅಗರ್ವಾಲ್ ಬ್ಯಾಂಕ್ ಒಂದರಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ಲು. ಆದರೆ ಅಲ್ಲಿ ಬರ್ತಾ ಇದ್ದ ಸ್ಯಾಲ್ರಿ ಈಕೆಯ ಶೋಕಿ ಜೀವನಕ್ಕೆ ಸಾಲ್ತಾ ಇರಲಿಲ್ಲ. ಹೀಗಾಗಿ ಆಕೆಗೆ ಆಫೀಸ್ ಕೆಲಸಕ್ಕಿಂತ ಕಳ್ಳತನವೇ ಸುಲಭ ಅನಿಸ್ಬಿಟ್ಟಿತ್ತು. ಈ ಕಳ್ಳತನಕ್ಕೆ ಆಕೆ ಆಯ್ಕೆ ಮಾಡಿಕೊಂಡ ಜಾಗ ಪೇಯಿಂಗ್ ಗೆಸ್ಟ್ಗಳು. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಗಳಿರುವ ಬೆಳ್ಳಂದೂರು, ಸಿಲ್ಕ್ ಬೋರ್ಡ್, ಹೆಬ್ಬಾಳ, ವೈಟ್ ಫೀಲ್ಡ್ ಹಾಗೂ ಮಹದೇವಪುರ ಸುತ್ತಮುತ್ತಲಿನ PGಗಳನ್ನು ಜೆಸ್ಸಿ ಅಗರ್ವಾಲ್ ಟಾರ್ಗೆಟ್ ಮಾಡ್ಕೊಳ್ತಿದ್ಲು. ಬಳಿಕ ಟಾರ್ಗೆಟ್ ಮಾಡಿದ್ದ PGಗಳಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ಸೇರ್ಕೊತಾ ಇದ್ಲು. ಯಾವಾಗ ಈಕೆ PG ಒಳಗಡೆ ಕಾಲಿಡ್ತಾ ಇದ್ಲೋ ಆ ಟೈಮ್ನಿಂದಲೇ PGಗಳಲ್ಲಿ ಬೇರೆಯವರು ಯೂಸ್ ಮಾಡುವ ಲ್ಯಾಪ್ಟಾಪ್ಗಳ ಮೇಲೆ ಕಣ್ಣಿಡ್ತಾ ಇದ್ಲು. 1 ವಾರ ಅಥವಾ 2 ವಾರ PGಯಲ್ಲಿ ಎಲ್ಲರಲ್ಲಿ ಒಬ್ಬಳಾಗಿ ಇರ್ತಾ ಇದ್ದ ಜೆಸ್ಸಿ ತನ್ನ ಅಪಾರ್ಚುನಿಟಿಗೋಸ್ಕರ ಕಾಯ್ತಾ ಇದ್ಲು. ಅದರಂತೆ ಒಂದಿನ ಟೀ ಟೈಮ್ನಲ್ಲೋ ಊಟದ ಟೈಮ್ನಲ್ಲೋ PGಯಲ್ಲಿದ್ದ ಎಲ್ಲರೂ ಕ್ಯಾಂಟೀನ್ ಸೇರ್ತಾ ಇದ್ರೆ ಈಕೆ ಮಾತ್ರ ಕಂಡವರ ರೂಮ್ ಸೇರ್ತಿದ್ಲು. ತಾನು ಕಣ್ಣಿಟ್ಟಿದ್ದ ಲ್ಯಾಪ್ಟಾಪ್, ಅದರ ಮೌಸ್, ಕೀಬೋರ್ಡ್ ಎಲ್ಲವನ್ನು ಕದ್ದು ತನ್ನ ಬ್ಯಾಗ್ನಲ್ಲಿ ಸೇಫ್ ಮಾಡಿ PGಯಿಂದಲೇ ಮೆಲ್ಲಗೆ ಎಸ್ಕೇಪ್ ಆಗ್ತಿದ್ಲು. ಇದೇ ರೀತಿ ಒಂದಾದ ನಂತರ ಮತ್ತೊಂದು PG ಸೇರ್ತಾ ಇದ್ದ ಕಿಲಾಡಿ ಲೇಡಿ ಅಂದ್ಕೊಂಡಂತೆ ಲ್ಯಾಪ್ಟಾಪ್ಗಳನ್ನು ಕದ್ದು ಆ ಲ್ಯಾಪ್ಟಾಪ್ನ ಪಾಸ್ವರ್ಡ್ಗಳನ್ನು ಚೇಂಜ್ ಮಾಡ್ತಿದ್ಲು. ಬಳಿಕ ಮಾರತ್ಹಳ್ಳಿ, ಯಲಹಂಕ ಹಾಗೂ RT ನಗರದಲ್ಲಿರುವ ಲ್ಯಾಪ್ಟಾಪ್ ಅಂಗಡಿಗಳಲ್ಲಿ ಒಂದೊಂದು ಲ್ಯಾಪ್ಟಾಪನ್ನು 10,000 ರೂಪಾಯಿ, 20,000 ರೂಪಾಯಿಗೆ ಮಾರಾಟ ಮಾಡಿ ಸಖತ್ ಸಂಪಾದನೆ ಮಾಡಿದ್ಲು. ಹೀಗೆ ಕಳೆದ 3 ವರ್ಷಗಳಿಂದ ಇಂತಹ ಕಳ್ಳತನದ ಪ್ರೊಫೆಷನ್ ಮಾಡ್ತಾ ಇದ್ದ ಜೆಸ್ಸಿ ಮೊದಲು ಬೆಂಗಳೂರಿಗೆ ರೈಲ್ನಲ್ಲಿ ಬರ್ತಾ ಇದ್ಲಂತೆ. ಯಾವಾಗ ಹೆಚ್ಚು ಲ್ಯಾಪ್ಟಾಪ್ ಕದ್ದು ದುಡ್ಡು ಕೂಡ ಹೆಚ್ಚಾಯಿತು ಆಗ ತವರಿನಿಂದ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬರೋಕೆ ಶುರು ಮಾಡಿ ಮತ್ತದೇ ಕಳ್ಳ ಕೆಲಸ ಮಾಡ್ತಿದ್ಲು. ಇದೇ ರೀತಿ ಕಳೆದ ಸೆಪ್ಟೆಂಬರ್ನಲ್ಲಿ HAL ಪೊಲೀಸ್ ಠಾಣಾ ವ್ಯಾಪ್ತಿಯ PGಯಲ್ಲಿ ಯುವತಿಯೊಬ್ಬಳ ಲ್ಯಾಪ್ಟಾಪ್, ಚಾರ್ಜರ್, ಮೌಸ್ ಅನ್ನ ಜೆಸ್ಸಿ ಕಳ್ಳತನ ಮಾಡಿದ್ಲು. ಈ ಪ್ರಕರಣ ದಾಖಲಿಸಿಕೊಂಡ ನಮ್ಮ ಪೊಲೀಸರು PGಯ CCTV ಕ್ಯಾಮೆರಾ ದೃಶ್ಯಗಳು ಮತ್ತು ಬೇರೆ ಬೇರೆ ಡಿಜಿಟಲ್ ಎವಿಡೆನ್ಸ್ ಪರಿಶೀಲಿಸಿ ಈ ಕಿಲಾಡಿ ಕಳ್ಳಿಯನ್ನ ಹುಣಸಮಾರನಹಳ್ಳಿ ಬಳಿ ಅರೆಸ್ಟ್ ಮಾಡಿದ್ರು. ಬಳಿಕ ಆಕೆಯನ್ನ ವಿಚಾರಣೆ ಮಾಡಿದಾಗಲೇ ಇಂಥ ಅದೆಷ್ಟೋ ಕಳ್ಳತನಗಳನ್ನ ಯಾವುದೇ ಭಯ ಇಲ್ಲದೆ ನಾನು ಮಾಡಿದ್ದೀನಿ ಅಂತ ಜೆಸ್ಸಿ ಒಪ್ಪಿಕೊಂಡಿದ್ಲು. ಸದ್ಯ ಇಂತಹ ಮಹಾನ್ ಕಳ್ಳಿಯನ್ನ ಬಂಧಿಸಿರೋ ಪೊಲೀಸರು ಒಟ್ಟು 10 ಲಕ್ಷ ರೂಪಾಯಿ ಮೌಲ್ಯದ 24 ಲ್ಯಾಪ್ಟಾಪ್ಗಳನ್ನು ಸೀಸ್ ಮಾಡಿದ್ರು. ಸಿಲಿಕಾನ್ ಸಿಟಿ ಬ್ಯುಸಿ ಸಿಟಿ ಆಗಿದೆ. ಇಂತಹ ನಗರಕ್ಕೆ ಕೆಲಸ ಅರಸಿ ಬರೋ ಮಂದಿಗೆ PGಗಳೇ ಆಶ್ರಯ. ಸೇಫ್ಟಿ ಇರುತ್ತೆ ಅಂತಾನು PGಗಳಲ್ಲಿ ಸ್ಟೇ ಮಾಡೋರು ಹೆಚ್ಚು. ಆದರೆ PGಗಳಲ್ಲಿ ಇಂತಹ ಕಳ್ಳ ಕೆಲಸ ಕಾಮನ್ ಆಗಿದೆ. ಸದ್ಯ ನೀವು PGಗಳಲ್ಲಿ ಇದ್ರೆ ಭಯ ಪಡಬೇಡಿ, ಇಂಥವ್ರ ಬಗ್ಗೆ ಹುಷಾರಾಗಿರಿ ಅಷ್ಟೇ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ.